ಕಡೆ ಕಾಲದಲ್ಲಿ ಕೆಟ್ಟ ಹೆಸರು ತೆಗೆದುಕೊಳ್ಳಬೇಡಿ ಸಿಎಂ ಸಿದ್ದರಾಮಯ್ಯನವರೇ. ಹೋರಾಟಗಾರ ಧೀಮಂತ ನಾಯಕ ಅಂತ ಹೆಸರು. ಕಡೆ ಕಾಲದಲ್ಲಿ ಇಂಥ ನೀವು ಕೆಟ್ಟ ಹೆಸರು ತಗೊಳೋದು ಬೇಡ. ರಣ ಹೇಳಿ ಕೆಲಸ ಮಾಡಬೇಡ ಶ್ರೀನಿವಾಸ್, ಕೈಗೆ ಬಳೆ ತೊಟ್ಕೊಂಡು ಬಿಡು. ಮತ್ತೆ ನಮ್ಮ ಶಾಸಕರಿಗೂ ಹೇಳಕ್ ಇಷ್ಟಪಡ್ತೀನಿ, ಇಂಥ ರಣೇಡಿ ಕೆಲಸ ಯಾವತ್ತೂ ಮಾಡಬೇಡ, ಕೈ ಬಳೆ ತೊಟ್ಕೊಂಡ್ಬಿಡು. ಅದಕ್ಕಿನ್ನ ಗುಬ್ಬಿ ತಾಲೂಕನ್ನ ಡಿಕೆ ಶಿವಕುಮಾರ್ಗೆ ಅಡ ಇಟ್ಟಿದ್ದಾರ ಶಾಸಕ ಶ್ರೀನಿವಾಸ್. ಇಲ್ಲಿ ನೋಡಿದ್ರೆ ನಮ್ಮ ತಾಲೂಕು ಕೋಟೆ ಬಾಗಿಲು ತೆಗೆದು ಅಧಿಕಾರದ ದಾಚಿಗೋಸ್ಕರ ಡಿಕೆ ಶಿವಕುಮಾರ್ ಅವ್ರಿಗೆ ಅಡ ಇಟ್ಟಿದ್ದಾರೆ ಶಾಸಕರೇ. ಹೇಮಾವತಿ ಲಿಂಕಿಂಗ್ ಕೆನಾಲ್, ಎಕ್ಸ್ಪ್ರೆಸ್ ಲಿಂಕಿಂಗ್ ಕೆನಾಲ್ ಹೋರಾಟ ತೀವ್ರಗೊಂಡಿರುವಂಥದ್ದು. ಈಗಾಗಲೇ ಏನು ನಿಟ್ಟೂರು ಬಳಿ ಹೋರಾಟ ತೀವ್ರಗೊಂಡಿರುವಂಥದ್ದು. ನಮ್ಮ ಜೊತೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಕೂಡ ಇದ್ದಾರೆ. ಈಗಾಗಲೇ ಸುರೇಶ್ ಗೌಡರು ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ. ಎಲ್ಲ ಮುಖಂಡರು ಕೂಡ ಇಲ್ಲಾಗಲೇ ಸೇರ್ಪಡೆಗೊಂಡಿರುವಂಥದ್ದು. ದಿಲೀಪ್ ಕುಮಾರ್ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ನಿಷೇಧಾಜ್ಞೆಯನ್ನು ಹೇರಿದ್ದಾರೆ, ಒಂದು ಕಡೆ ಹೋರಾಟ ಕೂಡ ತೀವ್ರಗೊಂಡಿದೆ, ಏನಾಗ್ತಿದೆ ಸರ್ ಅಂತ? ನಿಷೇಧಾಜ್ಞೆ 144 ಜಾರಿ ಮಾಡಿದರೆ ಸರ್ಕಾರ. ಡಿಕೆ ಶಿವಕುಮಾರ್ ಕೈಗೊಂಬೆ ಆಗಿದೆ. ಸಿದ್ದರಾಮಯ್ಯನವ್ರಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ, ಕಡೆ ವಯಸ್ಸಿನಲ್ಲಿ, ಮುಪ್ಪಿನ ವಯಸ್ಸಿನಲ್ಲಿ ನಿಮ್ಮ ಅಧಿಕಾರ ನೀವು ಕೈಲಿ ಇಟ್ಕೊಳ್ಳಿ. ಯಾರ್ದೋ ಕೈಗೊಂಬೆ ಆಗಬೇಡಿ, ರಬ್ಬರ್ ಸ್ಟ್ಯಾಂಪ್ ಆಗಿಬಿಡಿ. ನೀವು ಹೆಸರುವಾಸಿ ರೈತರ ಪರ ಹೋರಾಟಗಾರ ಧೀಮಂತ ನಾಯಕ ಅಂತ ಹೆಸರು. ಕಡೆ ಕಾಲದಲ್ಲಿ ಇಂಥ ನೀವು ಕೆಟ್ಟ ಹೆಸರು ತಗೊಳೋದು ಬೇಡ. ಸರ್ಕಾರನ ಈಗಲೂ ಕಾಲ ಮಿಂಚಿಲ್ಲ. 144 ವಾಪಸ್ ತಗೋಬೇಕು. ರೈತರ ಹೋರಾಟಕ್ಕೆ ಸಹಕಾರ ಕೊಡಬೇಕು. ಡಿ ಕೆ ಶಿವಕುಮಾರ್ ಕಿಕ್ ಬ್ಯಾಕ್ ಪ್ರಾಜೆಕ್ಟ್ನ ನಿಲ್ಲಿಸಿ ಅದೇ ದುಡ್ಡನ್ನ ನಮ್ಮ ತಾಲೂಕಿನ 3 ಪ್ರಾಜೆಕ್ಟ್ಗಳು ನೆಲಗುದಿಗೆ ಬಿದ್ದಿರುವೆ. ಬಿಕ್ಕೆಗುಡ್ಡ ಪ್ರಾಜೆಕ್ಟ್ ಇರ್ಬೋದು, ಆಗ್ಲವಾಡಿ ಪ್ರಾಜೆಕ್ಟ್ ಇರ್ಬೋದು, ಮತ್ತು ಮಂಚಲ್ದೊರೆ ಮಡದಳ್ಳ ಪ್ರಾಜೆಕ್ಟ್ 60 ಕೋಟಿ ಬೇಕಾಗಿರೋದು. ಇವರು ವಿಡ್ರಾ ಮಾಡಿರೋದು 600 ಕೋಟಿ ವಿಡ್ರಾ ಮಾಡಿದ್ದಾರೆ. ಇದು ವಾಲ್ಮೀಕಿ ಹಗರಣ ಅಂತಲೇ, ರಾಮನಗರ ಎಕ್ಸ್ಪ್ರೆಸ್ ಕೆನಾಲ್ ಹಗರಣ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮೋಟೋ ಕೇಸು ಲೋಕಾಯುಕ್ತದವರು ಫೈಲ್ ಮಾಡಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು. ಇನ್ನೂ ಕೆಲಸ ಆಗದೆ ಸುಮಾರು 600 ಕೋಟಿ ಬಿಲ್ ಮಾಡಿದರೆ, ಪೈಪೇ ಬಂದಿಲ್ಲ, ಇನ್ವಾಯ್ಸೇ ಇಲ್ಲ, ದುಡ್ಡು ಡ್ರಾ ಮಾಡಿದ್ದಾರೆ. ಇದನ್ನು ಎನ್ಕ್ವೈರಿ ತಗೊಬೇಕು. ಇದು ಖಂಡನೀಯ. ಮತ್ತು ನಮ್ಮ ಶಾಸಕಂಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಥ ರಣೇಡಿ ಕೆಲಸ ಯಾವತ್ತೂ ಮಾಡಬೇಡ, ಕೈ ಬಳೆ ತೊಟ್ಕೊಂಬಿಡು. ಅದಕ್ಕಿನ್ನ ಈ ರೈತರು ನಂಬಿ ನಿನ್ನ ಅಧಿಕಾರ ಕೊಟ್ಟು ಏನೋ ವೀರ ಶೂರ ಅಂತ ಮಾಡಿದರೆ, ಇಲ್ಲಿ ನೋಡಿದರೆ ನಮ್ಮ ತಾಲೂಕು ಕೋಟೆ ಬಾಗಿಲು ತೆಗೆದು ಅಧಿಕಾರದ ದಾಸಿಗೋಸ್ಕರ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಡ ಇಟ್ಟಿದ್ದಾರೆ ಶಾಸಕರೇ. ನಿಮಗಿದು ಥರಲ್ಲ, ಇಂಥ ರಣೇಡಿ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಎಲೆಕ್ಷನ್ನಾಗ ನಿಲ್ಲುವಾಗ ಇವನು ಏನು ಹೋರಾಟಗಾರ ಅಂತ ನಾವು ಅವನ ಮುಂದೆ ನಿಂತು ಸೋತ್ಬಿಟ್ನಲ್ಲ ಅಂತ ನನಗೂ ಅಸಹ್ಯ ಆಗ್ತಾಯಿದೆ. ಯಾಕೆಂದರೆ ಇಂಥ ರಣೇಡಿ ಮುಂದೆ ನಿಂತ್ಕೊಂಬಿಟ್ಟು ಅನ್ನೋದು ಅಸಹ್ಯ ಆಗ್ತದೆ. ರೈತರಿಗೂ ಕೂಡ ಗೊತ್ತಿರಲಿಲ್ಲ. ಇಂಥ ಒಳಗೆ ಸೇರ್ಕೊಂಡು ಗುಡಾರ ಕುಯ್ಯೋ ಕೆಲಸ ಮಾಡ್ತಾರೆ. ನಮ್ಮ ತಾಲೂಕು ಶಾಸಕ ತಾಲೂಕು ಕಾಯಬೇಕಾದ ದನಿ, ಹೇಳಬೇಕು ಅಂದರೆ ತಾಲೂಕು ಕಾಯಬೇಕಾದ ದನಿ ಇವತ್ತು ನಮ್ಮ ತಾಲೂಕನ್ನ ಬಲಿ ಕೊಟ್ಟು ಎಲ್ಲೋ ಕದ್ದು ಕೂತಿದ್ದಾರೆ. ಕುಣಗಲ್ ರಂಗನಾಥ್ನ ನೋಡಿ ಕಲ್ತ್ಕೊ, ಅವ್ನ ಕಾಲಡಿ 3 ಸತಿ ನುಸಿ. ಕುಣಗಲ್ ರಂಗನಾಥ್ ಕಾಲಡಿ 3 ಸತಿ ನುಸ್ತು ಅವ್ರ ತಾಲೂಕಿಗೆ ನೀರು ತಗೊಂಡು ಹೋಗಿ ಹೋರಾಟ ಮಾಡ್ತಾರೆ. ನಮ್ಮ ಸುಂಕಾಪುರ ಕ್ಯಾನಲ್ ಹತ್ರ ಬರ್ತಾರೆ. ನೀನು ಎಲ್ಲಿದೆಯಾ? ಇದುವರೆಗೂ ಸುಂಕಾಪುರ ಎಲ್ಲೈತೆ ಅಂತ ನೋಡ್ತೀಯ? ಏನು ಯಾರೋ ದನಕಾಯರು ಹೇಳ್ದಂಗೆ ನನಗೇನೋ ಗೊತ್ತಿಲ್ಲ, ಅಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ, ನನ್ನ ನೆಂಟರು ಮದುವಿತ್ತು ಅಂತ ಹೇಳ್ತೀಯ. ನಿನಗೆ ಮಾನ ಮರ್ಯಾದೆ ಅನ್ನೋದೈತಾ? ಮದುವೆ ಮುಖ್ಯನೋ ತಾಲೂಕು ರೈತರುಗಳ ಹಿತಾಸಕ್ತಿ ಮುಖ್ಯನೋ? ತಾಲೂಕು ರೈತ ಬಾಂಧವರಲ್ಲಿ ಒಂದು ಮನವಿ, ಯಾರಿಗಾರ ನೀವು ಓಟ್ ಹಾಕಿ, ರೈತ ಸಂಘದವರಿಗೆ ಓಟ್ ಹಾಕ್ಬಿಡಿ. ಯಾರು ತಾಲೂಕು ಕಾಯ್ತಾನೋ ಅಂಥ ಹೋರಾಟಗಾರರಿಗೆ ನೀವು ಮನೆ ಕೊಡಬೇಕು. ತಾಲೂಕು ಕಾಯೋಂಥ ದನಿ ಇಟ್ಕೊಬೇಕು. ಇಂಥ ರಣೇಡಿನ ಇಟ್ಕೊಬಾರ್ದು. ನಾವು ಮುಂದೊಂದು ಸಲ ದೇವ್ರು ಒಳ್ಳೇದು ಮಾಡಿದ್ದೇ ಆಗದೆ. ಇವ್ರು ಏನು ಮಾಡ್ತಾರೆ ಇದನ್ನಂತೂ ಎಕ್ಸ್ಪ್ರೆಸ್ ಕೆನಲ್ನ ನಾವು ಮಾಡೋಕ್ಕೆ ಬಿಡಲ್ಲ. ಮಾಡಿರೂ ಕೂಡ ತಿರ್ಗಾ ಮುಚ್ಚೆ ತೀರಿಸ್ತೀನಿ ಅಂತ ತಮ್ಮೆಲ್ಲರ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಡಿ ಕೆ ಶಿವಕುಮಾರ್ ಕೈಗೊಂಬೆ ಆಗಿ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ, ನೀರ ಅಜ್ಜಿಲದ್ದು ತಾಲೂಕಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. 100ಕ್ಕೆ 100 ಈಗ ಯುದ್ಧದಲ್ಲಿ ಕೋಟೆ ಬಾಗಿಲು ತೆಗೆದುಬಿಟ್ರೆ ಏನಾಗ್ತೈತೆ ಹೇಳಿ? ಡಿ ಕೆ ಶಿವಕುಮಾರಿಗೆ ತೆಗೆದುಬಿಟ್ಟು ಕೊಳ್ಳೆ ಹೊಡ್ಕೊಂಡು ಹೋಗಲಿ ನಮ್ಮ ನೀರನ್ನ ಅಂತ. ನಮ್ಮ ನೀರು ನಾವು ಕುಣಗಲಿಗೆ ತಗೊಂಡು ಹೋಗೋದು ಬೇಡ ಅಂತಿಲ್ಲ. ನಮ್ಮ ನೀರು ನಮಗೇನು ಅಲಾಟ್ ಆಗಿದೆ ಆ ನೀರು ಬಿಡಿ. ನೀವು ವಾಮ ಮಾರ್ಗದಲ್ಲಿ ಎಕ್ಸ್ಪ್ರೆಸ್ ಕೆನಲ್ ಅಂತ ಮಾಡಿಬಿಟ್ರೆ ನೈಸರ್ಗಿಕವಾಗಿ ಈ ಸತಿ 3 TMC ನೀರು ಕುಣಗಲಿಗೆ ಹೋಗಿದೆ. ವೈಡ್ನಿಂಗ್ ಆದಮೇಲೆ ತುಮಕೂರಿಂದ ಮುಂದಕ್ಕೆ 600 ಕ್ಯೂಸೆಕ್ ಸರಾಗವಾಗಿ ಹರಿದಿದೆ. ಇಲ್ಲಿ 24 TMC ನೀರು ಅಲಾಟ್ ಆಗಿರೋದು. ನಾವು ಫ್ಲಡ್ ಫ್ಲೋಲಿ ನೀರು ತತ್ತೀವಿ, ಎಕ್ಸಸ್ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರೇ, ಇಲ್ಲಿ ಯಾರೂ ದನ ಕಾಯರಿಲ್ಲ. ತೂಬೆ ಚಿಕ್ಕದು ಅಲ್ಲಿ ಇಟ್ಟಿರೋದು. ಜನವರಿ ಎಂಡ್ವರೆಗೂ ಬಂದರೂ 24 TMC ನೀರು ಹರ್ಸೋಕ್ಕಾಗಲ್ಲ. 1800 ಕ್ಯೂಸೆಕ್ಸು ಜನವರಿ ಎಂಡ್ವರೆಗೂ ಹೊರದ್ರೆ 24 TMC ನೀರು ಬರ್ತೈತೆ. 34 TMC ನೀರು ಹರ್ಸೋಕ್ಕಾಗುತ್ತಾ? ಫ್ಲಡ್ ಎಸ್ಕೇಪಲ್ಲಿ 34 TMC ನೀರು ಹರ್ಸೋಕ್ಕಾಗುತ್ತಾ? ಇದು ಫ್ರೀಸ್ ಆಗಿದೆ. ಇದು ಕಾವೇರಿ ಟ್ರಿಬ್ಯುನಲ್ಲು ಕೂಡ ಇದಕ್ಕೆ ವಿರುದ್ಧವಾಗಿದೆ.
ನಾವು ಎಲ್ಲರೂ ರೈತರೇ ಅನ್ನೋ ರೀತಿಯಲ್ಲಿ ವರ್ತಿಸಿ ನೀವು ನೈಸರ್ಗಿಕವಾಗಿ ಕೆನಾಲಲ್ಲಿ ತಗೊಂಡು ಹೋಗೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಸರ್, ಇವತ್ತು ಹೋರಾಟಗಾರನ ಬಂಧಿಸುವಂಥ ಕೆಲಸ ಆಗ್ತಾ ಇದೆ, ಇವತ್ತು ಬಂಧನ ಆಗುವಂಥ ಕೆಲಸ ಆಗುತ್ತೆ ಸರ್. ಮುಂದಿನ ದಿನಗಳಲ್ಲಿ ನಿಮ್ಮ ನಿರ್ಧಾರ ಹೇಗಿರುತ್ತೆ ಮತ್ತು ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಇದು ನಿತ್ಯ ನಿರಂತರ. ಎಷ್ಟು ದಿವಸ ಬಂಧಿಸ್ತಾರ್ರಿ? ನಮ್ಮ ರೈತರುಗಳು ಇಡೀ ತಾಲೂಕು ಜನನೆಲ್ಲ ತುಂಬ್ಕೊಂಡು ಹೋಗ್ತಾರಾ? ನಮ್ಮ ಮುಖಂಡರುಗಳು ಒಂದು 50 ಜನ ಕರ್ಕೊಂಡು ಹೋಗ್ಬೋದು, ಸಾವಿರಾರು ಜನ ಕರ್ಕೊಂಡು ಹೋಗ್ತಾರಾ? ದಿನ ಕಾಯ್ತಾರೆ ಇವರು? ಪೈಪ್ಲೈನ್ ಮಾಡಿ ನೀರು ತಗೊಂಡು ಹೋಗೋಕ್ಕಾಗುತ್ತಾ? ನಮ್ಮನ್ನು ವಿರೋಧ ಕಟ್ಕೊಂಡು ಇಲ್ಲಿ ಪೈಪ್ಲೈನ್ ಮಾಡಿ ನೀರು ತಗೊಂಡು ಹೋಗೋಕ್ಕಾಗುತ್ತಾ? ಒಳ್ಳೆ ಕೆಲಸ ಮಾಡೋದಾದ್ರೆ ನಾವು ಸಹಕಾರ ಕೊಡ್ತೀವಿ. ಇವ್ರು ವಾಮ ಮಾರ್ಗದಲ್ಲಿ ನಮ್ಮ ನೀರು ಕದ್ಕೊಂಡು ಹೋಗಕ್ಕೆ ಬಂದರೆ 600 ಕ್ಯೂಸೆಕ್ಸ್ ನೀರು ಏನು ಇಲ್ಲಿ 1200 1700 ಕ್ಯೂಸೆಕ್ಸ್ ಅದು 0.5% ನೀರು ಸೈಫನ್ ಡಿಸೈನಲ್ಲಿ 1:2 ಹೋಗುತ್ತೆ. 600 ಇದ್ರೆ 1200 ಎಳೆಯುತ್ತೆ. ಅದು ಏನು ಫಾಲ್ ಕೊಟ್ಟಿರ್ತಾರೆ ಸೈಫನ್ ಡಿಸೈನಲ್ಲಿ 1200 ಎಳೆಯುತ್ತೆ. ನಮ್ಮ ಕತೆ ಏನಾಗಬೇಕು? ಮೂಲ ಪ್ರಾಜೆಕ್ಟ್ ಹಾಳಾಗೋಗುತ್ತೆ. ಏನು ಸಾವಿರಾರು ಕೋಟಿ ಸರ್ಕಾರ ಇನ್ವೆಸ್ಟ್ ಮಾಡಿರೋದು ಎಲ್ಲ ಡಿಸ್ಟ್ರಿಬ್ಯೂಟ್ರುಗಳಲ್ಲೂ ಪ್ರೆಷರ್ ಕಮ್ಮಿ ಆದಾಗ ನೀರು ಅರ್ಧ ನೀರು ಹೋಗಲ್ಲ. 100 ಕ್ಯೂಸೆಕ್ಸ್ ಇರೋದು 50 ಹೋಗುತ್ತೆ, 50 ಇರೋದು 25 ಕ್ಯೂಸೆಕ್ಸ್ ಹೋಗುತ್ತೆ, 200 ಇರೋದು 100 ಚಿಲ್ಲರೆ ಹೋಗ್ತವೆ. ಆವಾಗ ಯಾವ ಕೆರೆಗಳು ತುಂಬಲ್ಲ. ಫಸ್ಟು ನಿಮಗೆ ತಾಕತ್ತು ದಮ್ಮು ಅನ್ನೋದಿದ್ದರೆ ನೀವು ಅಚ್ಚುಕಟ್ಟು ಡಿಕ್ಲೇರ್ ಮಾಡಿ, ರೈತರಿಗೆ ನ್ಯಾಯ ಒದಗಿಸ್ಕೊಡಿ. ಏನು ತಮಿಳ್ನಾಡಿಗೆ ನೀರು ಬಿಡ್ತೀರಾ? ನಿಮಗೆ ಮಾನ ಮರ್ಯಾದೆ ಇಲ್ವಾ? ಎಷ್ಟು ದಿವಸ ಆಯ್ತು ಹೇಮಾವತಿ ಕೆನಲ್ ಆಗಿ? ಇದು ಕೆರೆ ತುಂಬ ಪ್ರಾಜೆಕ್ಟ್ ಆಗಿದೆ, ಅಚ್ಚುಕಟ್ಟು ಡಿಕ್ಲೇರೇ ಮಾಡಿಲ್ಲ. ವಾಟರ್ ಅಲೋಕೇಶನ್ ಎಲ್ಲ ನಿಮಗೆ ಅಚ್ಚುಕಟ್ಟು ಡಿಕ್ಲೇರ್ ಮಾಡಿಲ್ಲ, ಬಿಡ್ರಿ ತಮಿಳ್ನಾಡಿಗೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರೇ. ಫಸ್ಟ್ ಆ ಕೆಲಸ ನಮ್ಮ ರಾಜ್ಯ ಉಳಿಸೋ ಕೆಲಸ ಮಾಡಿ, ನಂತರ ವೈಯಕ್ತಿಕ ನಿಮ್ಮ ಬಾಮೈದನ್ ಕ್ಷೇತ್ರಕ್ಕೆ ನಿಮ್ಮ ರಾಮನಗರಕ್ಕೆ ನೀರು ತಗೊಂಡು ಹೋಗೋದ ಆಮೇಲೆ ಮಾಡಿ. ನಮ್ಮ ರಾಜ್ಯ ಉಳಿಸೋ ಕೆಲಸ ಮಾಡಬೇಕು. ಮುಖ್ಯಮಂತ್ರಿಗಳಲ್ಲಿ ಮನ್ನೊಮ್ಮೆ ಕೈ ಮುಗಿದು ಕೇಳ್ಕೊಂತೀನಿ, ಯಾರ್ದೋ ಕೈಗೊಂಬೆ ಆಗಬೇಡಿ, ರಬ್ಬರ್ ಸ್ಟ್ಯಾಂಪ್ ಆಗಬೇಡಿ. ನಿಮ್ಮ ಅಧಿಕಾರ ನೀವು ಇಸ್ಕೊಳ್ಳಿ. ರೈತರ ಪರ ಹೋರಾಟಕ್ಕೆ ಇದು ನಡೆದಿರೋದ್ರಿಂದ ನೀವು 144 ಸೆಕ್ಷನ್ ವಾಪಸ್ ತಗೊಬೇಕು ಅಂತ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ. ಎಸ್, ಇದು ಈಗಾಗಲೇ ಹೋರಾಟ ತೀವ್ರಗೊಂಡಿರುವಂಥ ಬೆನ್ನಲ್ಲೇ ದಿಲೀಪ್ ಕುಮಾರ್ ಕೂಡ ಮಾತನಾಡ್ತಾರೆ. ಯಾವುದೇ ಕಾರಣಕ್ಕೂ ವಿರೋಧ ಕಟ್ಕೊಂಡು ಈ ಒಂದು ಕಾಮಗಾರಿಯನ್ನು ಮಾಡೋದಕ್ಕಾಗಲ್ಲ. ಕಾಮಗಾರಿ ತೆಗೆದುಕೊಂಡು ಹೋದ್ರು ಕೂಡ ಮಾಡಿದ್ರು ಕೂಡ ನಾವು ನೀರನ್ನು ಹರಿಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಗುಬ್ಬಿ ಶಾಸಕರೇಂದರೆ ಅವರು ಕೈಗೊಂಬೆಯಾಗಿ ಕೆಲಸ ಮಾಡಬಾರ್ದು, ನೇರವಾಗಿ ಜನರ ಹಿತಕ್ಕಾಗಿ ರೈತರ ಹಿತಕ್ಕಾಗಿ ಕೆಲಸ ಮಾಡಬೇಕು ಅಂತೇಳಿ ಅವರ ವಿರುದ್ಧನೂ ಕೂಡ ಕಿಡಿಯನ್ನು ಕಾರಿದ್ದಾರೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.